ಏನ್ರಲ್ಲಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿ ನನ್ ಪರ್ಸನ್ ಹೊಡ್ಕೊಂಡು ಹೋಗಿದ್ದೀರಾ? ಅಯ್ಯೋ ಅದನ್ನೆಲ್ಲ ಬಿಟ್ಟು ದೇವ್ರ ಭಕ್ತರಾಗಿದ್ದೀವಿ ಈಗ ಅಲ್ವೇನಾ? ನನ್ಗೆ ಕತೆ ಹೇಳ್ತೀರಾ? ಬಂದ್ರ ಇಲ್ಲಿ. ಅಯ್ಯೋ ಬೇಡ ಬಿಟ್ಬಿಡು ಗುರು, ಪಾಪ ರಿಟೈರ್ಡ್ ಆಗೋ ವಯಸ್ಸು, ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ? ಅಯ್ಯೋ ಬೇಡ ಗುರು, ಹೆಣ್ಮಕ್ಳ ತಂದೆ ತರ ಕಾಣಿಸ್ತಾನೆ, ಪಾಪ ಅನಾಥರಾಗ ಹೋಗ್ಬಿಡ್ತಾರ ಅವ್ರೆಲ್ಲ. ಏನಿದೆ ನಿನ್ನ ಹತ್ರ? ಬೇಡ ಗುರು, ನೀನು ಹೋಗೋದು, ಅವ್ನು ಹಿಡ್ಕೊಳ್ಳೋದು, ಬೆಲ್ಟ್ ಬಂಪ್ ಪ್ರೆಸ್ ಮಾಡೋದು, ಆಮೇಲಿಂದ ಅದು ಡಮಾರ್ ಅಂತ ಬ್ಲಾಸ್ಟ್ ಆಗೋದು. ಕೂಲಿ 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 ಯಾರು ನೀನು? ಅಯ್ಯೋ ಏನ್ರಿ ನೀವು ನೋಡಿದ್ರೆ ಗೊತ್ತಾಗೋದಿಲ್ವಾ? ಕೂಲಿ ನಾನು. ಹೇಳ್ದೆ ಕೇಳಿದೆ ತಗೊಂಡ್ ಹೋಗ್ತಾ ಇದೆಯಲ್ಲ, ಒತ್ಕೊಂಡು ಹೋಗ್ಬಿಡ್ಬೇಕು ಅಂತಾನ? ಸ್ವಲ್ಪ ನೋಡ್ಕೊಂಡು ಮಾತಾಡು. ಈ ಮುಖ ನೋಡ್ರೆ ಕತ್ಕೊಂಡು ಹೋಗೋ ತರ ಕಾಣಿಸುತ್ತಾ? ಏನೋ ನಿಂಗೆ ಸಹಾಯ ಮಾಡ್ಬೇಕು ಅಷ್ಟೇ, ನನಗೆ ಕಾಸು ಬೇಕು. ಬೇಡ್ರೆ ನೀನೇ ಎತ್ಕೊಂಡು ಹೋಗಯ್ಯ. ಏನ್ ಜೂರ ತೋರಿಸ್ತಾ ಇದ್ಯಾ? ನೀನ್ ಅಲ್ದಿದ್ರೆ ನಿನ್ ತರ 10 ಜನ ಕೂಲಿ ಸಿಗ್ತಾನೆ, ಗೊತ್ತಾಯ್ತಾ? ಕೂಲಿ ಕೂಲಿ ಬರ ಇಲ್ಲಿ. ಇಲ್ಲೊಬ್ಬ ಮುಟ್ಟಿದಿನ, ಇನ್ನೊಬ್ಬ ಮುಟ್ಟೋದಿಲ್ಲ. ನಿನಗೊಂದು ವಿಷಯ ಗೊತ್ತಾ? ಬೀಡಿ ಸೇದ್ರೆ ಹೊಗೆ ಬರುತ್ತೆ ಹೊರತು ಹೊಗೆಯಿಂದ ಬೀಡಿ ಬರೋದಿಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಶಾಬಾಷ್ ಕಡೆಯ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನೀನ್ ನನ್ಗೆ ತುಂಬಾ ಇಡ್ಸ್ಬಿಟ್ಟೆ. ಇನ್ ಮುಂದಕ್ಕೆ ನೋಡ್ತಾ ಇರು, ಇನ್ನೇನೇನೋ ಇಡಿಸುತ್ತೆ. ಎತ್ಕೊಂಡ್ ನಡಿ. ಏನ್ ಸರ್, ಲಾರಿನಾ ಬಸ್ಸ? ಯಾಕಯ್ಯ? ಅಲ್ಲ, ನಿಮ್ ಪರ್ಸನಾಲಿಟಿ ನೋಡಿ ಕೇಳ್ದೆ. ಆಟೋ ಸಾಕಪ್ಪ. ಆಟೋ. ಸರ್, ನಿಮ್ ಲಗೇಜ್ ಆಟೋದಲ್ಲಿ ಇಟ್ಟಾಯ್ತು. ಎಷ್ಟಪ್ಪ ನಿನ್ ಕೂಲಿ? ಎಷ್ಟಾದ್ರೂ ಕೊಡಿ. ನಿಮ್ ಹೋಗ್ತಾ ಇಷ್ಟೇನಾ? ನನಗೆ 10 ರೂಪಾಯಿ ಸಾಕು, ನೀವೇ ಇಟ್ಕೊಳ್ಳಿ. ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ ದೇಶದಲ್ಲಿ ಬೆಳೆ ಚೆನ್ನಾಗ್ ಆಗ್ತಾ ಇರೋದು. ಆಟೋ ಇಲ್ಲಿ. ಸರ್, ನೀವ್ ಇಲ್ಲೇ ರೀ, ನಾನು ನೋಡ್ಕೊಂಡ್ ಬರ್ತೀನಿ. ನೋಡು ನೋಡು, ಬಿಟ್ಬರ್ಬೇಡ. ಅವ್ನ ಎಲ್ಲಿದ್ರು ಹುಡಿ ಕಟ್ಕೊಂಡು ಬಂದ್ಬಿಡ, ಬಿಟ್ಬರ್ಬೇಡ. ಈ ಸೈಕಲ್ ಎಲ್ಲೂ ಹೋಗಲ್ಲ. ಅವನು ಕಳ್ಳ ಅಲ್ಲ, ಕಳ್ಳ ಹಿಡಿಯಕ್ಕೆ ನಿಮ್ ಸೈಕಲ್ ತಗೊಂಡೋಗಿದ್ದಾನೆ ಅಷ್ಟೇ. ಹಾಗಾದ್ರೆ ಸೈಕಲ್ ಬರುತ್ತೆ? ಖಂಡಿತವಾಗ್ಲೂ ಬರುತ್ತೆ ಕಣ್ರಿ. ನೋಡ್ರಿ, ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ ಹೊರತು ಹೊಗೆ ಸೇದಿದ್ರೆ ಯಾವತ್ತೂ ಬೀಡಿ ಬರಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಆಟೋನು ಒಂದಲ್ವಾ? ಇಬ್ರು ಕಳ್ಳನ ಮಕ್ಕಳ. ಗೋವಿಂದ 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 ಗೋವಿಂದ. ಸ್ವಾಮಿ, ಬೆಂಗಳೂರಲ್ಲಿ ಒಂದು ಚಿಕ್ಕ ಧರ್ಮಸ್ಥಳ ಕಟ್ಟಿಸ್ತಾ ಇದೀವಿ. ಧನ ಸಹಾಯ ಮಾಡಿದ್ರೆ ಸಾಕು. ಯಾವ್ದಯ್ಯ ಹೊಸ ಧರ್ಮಸ್ಥಳ? ತಿರುಪತಿ ರಸ್ತೆಯಲ್ಲಿ ಒಂದು ಚಿಕ್ಕ ತಿರುಪತಿ ಇಲ್ವಾ? ಅದೇ ತರ ಬೆಂಗಳೂರಲ್ಲಿ ಒಂದು ಚಿಕ್ಕ ಧರ್ಮಸ್ಥಳ. ಸರ್ವೋಯ್ತು. ಥಿಯೇಟರ್ಗಳು ರಶ್ ಆದಂಗೆ ಧರ್ಮಸ್ಥಳನು ರಶ್ ಆಗೋಯ್ತಾ? ತಗೊಳ್ಳಿ, ಇನ್ನೇನ್ ಮಾಡೋದು? ಸಿನಿಮಾ ಬಗ್ಗೆ ಮಾತಾಡಬಾರ್ದು. ಈ ಮಾತಿಗೇನ್ ಕಮ್ಮಿ ಇಲ್ಲ. ಅಮ್ಮ, ದೊಡ್ಡ ಗಣೇಶ ಸರ್ಕಲ್ ಗಣೇಶನ್ ತರ ಲೇಡೀಸ್ ಗಣೇಶನ್ ದೇವಸ್ಥಾನ ಕಟ್ತಾ ಇದೀವಿ, ದಾನ ಮಾಡಿ ಅಮ್ಮ ಪ್ಲೀಸ್. ಇನ್ನು ಏನೇನ್ ಗಣೇಶ ಬರುತ್ತೋ. ಥ್ಯಾಂಕ್ ಯು. ಇವನ್ ಯಾರೋ ದೊಡ್ಡ ಸ್ವಾಮಿ? ಅಣ್ಣ, ನಾವು ಚಿಕ್ಕ ಸ್ವಾಮಿಗಳು ಗಣೇಶನ್ ದೇವಸ್ಥಾನ ಕಟ್ಟಿಸ್ತಾ ಇದೀವಿ, ದಯವಿಟ್ಟು ದಾನ ಮಾಡಿ. ನಾನು ದೊಡ್ಡ ಸ್ವಾಮಿ, ಏರ್ಪೋರ್ಟ್ ರೋಡ್ ನಲ್ಲಿ ಶಿವನ್ ದೇವಸ್ಥಾನ ಕಟ್ತಿದ್ದೀನಿ. ಕಿಸ್ ಕ್ಯಾಂಪ್ ಇದಲ್ಲ, ಅದ್ರ ಆಪೋಸಿಟ್. ದಾನ ಮಾಡ್ತೀರಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 3 ವರ್ಷದಿಂದ. 3 ವರ್ಷ? ನಂದು 30 ವರ್ಷ ಆಯ್ತು. ನೋಡಿ, ಮೊದ್ಲು ಕೆಲ್ಸಕ್ಕೆ ಟ್ರೈನಿಂಗ್ ತಗೊಳ್ಳಿ. ನಮ್ಮಂತರ ಮರ್ಯಾದೆ ಯಾಕೆ ತೆಗಿತೀರಾ? ಹೋಗಲೇ ಹೋಗ. ನೀನು ಹೋಗ. ಓಕೆ. ಅಲ್ಲ, ಅವನಿಗೆ 30 ವರ್ಷ ಸರ್ವಿಸ್ ಅಂತೆ, ನಮ್ಗೆ ಬುರ್ಡೆ ಬಿಡ್ತಾನೆ ನೋಡು. ಏನ್ರಲ್ಲಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿ ನನ್ ಪರ್ಸನ್ ಹೊಡ್ಕೊಂಡು ಹೋಗಿದ್ದೀರಾ? ಅಯ್ಯೋ ಅದನ್ನೆಲ್ಲ ಬಿಟ್ಟು ದೇವ್ರ ಭಕ್ತರಾಗಿದ್ದೀವಿ ಈಗ ಅಲ್ವೇನಾ? ನನ್ಗೆ ಕತೆ ಹೇಳ್ತೀರಾ? ಬಂದ್ರ ಇಲ್ಲಿ. ಅಯ್ಯೋ ಬೇಡ ಬಿಟ್ಬಿಡು ಗುರು, ಪಾಪ ರಿಟೈರ್ಡ್ ಆಗೋ ವಯಸ್ಸು, ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ? ಅಯ್ಯೋ ಬೇಡ ಗುರು, ಹೆಣ್ಮಕ್ಳ ತಂದೆ ತರ ಕಾಣಿಸ್ತಾನೆ, ಪಾಪ ಅನಾಥರಾಗ ಹೋಗ್ಬಿಡ್ತಾರ ಅವ್ರೆಲ್ಲ. ಏನಿದೆ ನಿನ್ನ ಹತ್ರ? ಬೇಡ ಗುರು, ನೀನು ಹೋಗೋದು,
ಅವ್ನು ಹಿಡ್ಕೊಳ್ಳೋದು, ಬೆಲ್ ಬಂಪ್ ಪ್ರೆಸ್ ಮಾಡೋದು, ಆಮೇಲಿಂದ ಅದು ಡಮಾರ್ ಅಂತ ಬ್ಲಾಸ್ಟ್ ಆಗೋದು. ಜೈ ವಿಘ್ನೇಶ್ವರ ಸ್ವಾಮಿ, ಇದು ನಿಮ್ ಹೆಸರು ಹೇಳ್ಕೊಂಡು ಸಂಪಾದನೆ ಮಾಡಿದ್ದು ದುಡ್ಡು. ನೀನೊಂಥರ ಸ್ಲೀಪಿಂಗ್ ಪಾರ್ಟ್ನರ್ ಇದ್ದಾಗೆ. ಹಾಗಂತ ನಿನಗೆ ನಾನು ಶೇರ್ ಕೊಡದೆ ಹೋದ್ರೆ ನಾನು ನಿನಗೆ ಮೋಸ ಮಾಡ್ದಾಗುತ್ತೆ. ನಿನಗೆ 40ನೋ 60ನೋ ಶೇರ್ ಕೊಡೋ ದೊಡ್ಡ ಮನುಷ್ಯ ಖಂಡಿತ ನಾನಲ್ಲ. ಓಕೆ, ಹೀಗೆ ಮಾಡ್ತೀನಿ. ಆಹಾ ವಿನಾಯಕ, ಈ ಹುಂಡಿಲಿರೋ ದುಡ್ಡೆಲ್ಲ ಈ ಚೌಕದಲ್ಲಿ ಸುರಿತು. ಒಳಗೆ ಬೀಳೋ ದುಡ್ಡೆಲ್ಲ ನಿಂದು, ಹೊರಗೆ ಬೀಳೋದು ಮಾತ್ರ ನಂದು. ಸರಿನಾ? ಜೈ ವಿಘ್ನೇಶ್ವರ. ₹1, ಓನ್ಲಿ ₹1. ಎಂಥ ಅಲ್ಪ ತೃಪ್ತನೆಯ ನೀನು. ಗಾಡ್ ಈಸ್ ಗ್ರೇಟ್. ಇದು ನಿನ್ ಶೇರು. ದೇವ್ರೆ, 4 ದಿಕ್ಕಾಳವ್ ನಿನಗೆ ಈ 4 ಚೌಕಟ್ಟು ಹಾಕಿ ಪರ್ಸೆಂಟೇಜ್ ಕೊಡೋ ಕೀಳ್ ಮಟ್ಟದವನು ನಾನಲ್ಲ. ಈ ಉಂಡಿಯಲ್ಲಿರೋದೆಲ್ಲ ಮೇಲಕ್ಕೆ ಹಾಕ್ತೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ, ಮಿಕ್ಕಿದ್ ಮಾತ್ರ ನನಗೆ ಕೊಡು. ನನ್ನ ಪಾಲಿಗೆ ಸಿಕ್ಕಿದ್ ಪಂಚಾಮೃತ ಅನ್ಕೋತೀನಿ. ಆಹಾ, ಎಂತ ದೊಡ್ಡ ಗುಣಗಣಪ್ಪ ನಿಂದು. ಎಲ್ಲ ನನಗೆ ಕೊಟ್ಬಿಟ್ಟಿದ್ಯಾ. ಗಾಡ್ ಈಸ್ ಡಬಲ್ ಗ್ರೇಟ್.